ಸರ್ ನಾಗಮಂಗಲದ ಘಟನೆ ಇಡೀ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಪ್ರಾಯೋಜಿತ ಆದ್ರೆ ಸರ್ಕಾರಕ್ಕಾಗ್ಲಿ ಕಾಂಗ್ರೆಸ್ ಆಗ್ಲಿ ಯಾವ ತರ ಅನುಕೂಲ ಆಗುತ್ತೆ, ಯಾವ ತರ ಮಾಡ್ತಾರೆ? ಅನುಕೂಲ ಅನಾನುಕೂಲ ಪ್ರಶ್ನೆ ಸರ್ಕಾರದ ಬೇಕಿಲ್ಲ. ಈಗ ಇಲ್ಲ ಪಕ್ಷಗಳಿಗೆ ಅನುಕೂಲ ಅನಾನುಕೂಲ ಬೇಕಿಲ್ಲ. ನನಗೆ ಬೇಕಾಗಿರೋದು ನಾಗಮಂಗಲದ ಜನ ನೆಮ್ಮದಿಯಿಂದ ಬದುಕ್ತಾ ಇದ್ರಲ್ಲ, ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ. ಅದಕ್ಕೆ ತನಿಖೆ ಆಗ್ಲಿ, ಏನು ಸತ್ಯ ಹೊರಗೆ ಬರ್ಲಿ. ಯಾವ ತನಿಖೆ ಮಾಡ್ತಾರೆ ಇವರು? SIT ತನಿಖೆ ನೋಡಿಲ್ವ ನಾನು? ಯಾವ್ದು ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು SIT ತನಿಖೆ? ಬಹುಶಃ ರಾಜ್ಯದ ಮೊದಲು ಹೇಳಿದವನು SIT ಅಂತಕ್ಕಂಥದ್ದು ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ ಪ್ರಥಮವಾಗಿ ಹೇಳಿದವನು ನಾನೇ. SIT ಅಂದ್ರೆ ಈ ರಾಜ್ಯದಲ್ಲಿ ಯಾವ ರೀತಿ SIT ನಡೀತಿದೆ ಗೊತ್ತಿದೆ ನನಗೆ. ಇಲ್ಲಿ ಏನ್ ಹೇಳ್ತಾ ಇದೀರಿ? 100-150 ಜನ ಅಂತ ಹೇಳ್ತೀರಿ. 150 ಜನದ್ದು ಗುಂಪನ ಕಂಟ್ರೋಲ್ ಮಾಡಕ್ ಆಗದೆ ಇದ್ದ ಮೇಲೆ ಯಾವ ಆಡಳಿತ ನಡೆಸ್ತಾ ಇದ್ದೀರಿ ನೀವು? 100-150 ಜನನ್ನು ಕಂಟ್ರೋಲ್ ಮಾಡಕ್ಕಾಗದೆ ಇವತ್ತು ಬೆಂಕಿಡ ಪರಿಸ್ಥಿತಿ ಅಂದ್ರಲ್ಲ, ಯಾವ ಧೈರ್ಯ ಇರಬೇಕು? ತಲವಾರ್ ಇಟ್ಕೊಂಡು ರಸ್ತೆ ಓಡಾಡ್ತಾರೆ ಅಂದ್ರೆ, ಪೆಟ್ರೋಲ್ ಪಂಪ್ ಎಸಿದ್ದಾರೆ ಅಂದ್ರೆ, ಕೆಲವು ಹೆಣ್ಮಕ್ಳು ಅವರವರದೇ ಆದಂತ ರೀತಿಯಲ್ಲಿ ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಎರಡು ಸಮಾಜದಲ್ಲಿ. ಇದಕ್ಕೆ ನೀವು ಆಡಳಿತ ನಡೆಸಬೇಕಾ? ಇದಕ್ಕೆ ನಿಮ್ಗೆ 136 ಸೀಟ್ ಕೊಟ್ಟವ್ರ ಈ ಕೆಲಸ ಮಾಡಿ ಅಂತ ಹೇಳಿ. ಅವ್ನು ಮಾಡಬೇಕು ಅಂತ ಉದ್ದೇಶದಲ್ಲೂ ಮಾಡಿರಲ್ಲ, ಯಾರೋ 4 ಜನ ಮಾಡ್ತಾರಲ್ಲ, ಅದ್ರ ಮೇಲೆ ಇವರು ಪ್ರೇರೇಪಣೆ ಆಯ್ತಾರೆ. ಸರ್ ಎಫ್ಐಆರ್ ಸಂಬಂಧಪಟ್ಟಾಗೆ ಸರ್ ಪೂರ್ವಕವಾಗಿ ಸರ್ ಎಫ್ಐಆರ್ ಅಲ್ಲಿ ಹಿಂದೂಗಳು ಅಂದ್ರೆ ಗಣಪತಿ ವಿಸರ್ಜನೆ ಮಾಡ್ತಕ್ಕಂಥವ್ರೆ ಪ್ರಚೋದನೆ ಮಾಡೋದ್ರ ಜೊತೆಗೆ ಅವರ ಹೆಸರು ಇರೋದ್ರಿಂದ ಏನ್ ತರ ಒಂದು ಓಲೈಕೆ ಮಾಡ್ಕೊಳ್ಳೋದು ಮುಂದಾಗಿದೆ ಒಂದು ಸಮುದಾಯನ ಅಂತ ಸರ್ಕಾರ. ಅದ್ರಲ್ಲಿ ಸಂಶಯನೂ ಇಲ್ಲ. ಅದಕ್ಕೆ ಇವೆಲ್ಲ ನಡೀತಾ ಇರೋದು, ನಡೀತಿರೋದು ಅದಕ್ಕಿದು. ಈ ಸರ್ಕಾರ ಬಂದ ದಿನದಿಂದ ನೋಡ್ತಾ ಇದೀವಲ್ಲ, ಅದೇಂತದ್ದು ಸಂವಿಧಾನನ ಬದಲಾವಣೆ ಮಾಡಿಬಿಡ್ತಾರೆ ಬೇಲಿ ಒಳಗೆ. ಇದೇ ತರ ಹೇಳ್ಕೊಂಡ್ ಬಂದಿರೋದು ಅವರು. ಹಾ ಏನ್ ಇರಮ್ಮ ಹಾ ಅದನ್ನ ಹೇಳುತ್ತಮ್ಮ. ಈಗ ಅವಾಗಲೇ ಸರ್ ನಾವು ಹೇಳಿದ್ವಿ ಸರ್ 1990 ವೀರೇಂದ್ರ ಪಟೇಲ್ ಅವರನ್ನ ಇಳಿಸೋದಕ್ಕೆ ಈಗೆಲ್ಲ ನಡೀತು ಅಂತ. ಈಗ ಸಿದ್ದರಾಮಯ್ಯ ಇಳಿಸೋದಕ್ಕೆ ಕಾಂಗ್ರೆಸ್ ಅಲ್ಲಿ ಈ ತರದ್ದೇನ ನಡೀತು? ಅಲ್ಲ, ಅವ್ರು ಹೇಳ್ಬೇಕು. ಈಗ ತನಿಖೆಯಲ್ಲಿ ಹೊರಗೆ ಬರ್ಲಿ ಇಲ್ಲ ಯಾತಿ ಕಾಯ್ತಿದ್ದು ಗಲಾಟೆ ಅಂತ. ಅಂತ ಪ್ರಯತ್ನಗಳು ನಡೀತಾ ಅದು ಕಾಂಗ್ರೆಸ್ ಕೆಲವು ಘಟನೆಗಳು ನೋಡಿದಾಗ ಅವರು ಒಂದು ವರ್ಗ ಸ್ಪಾನ್ಸರ್ ಸಿಟ್ಕೊಂಡಿದ್ದಾರೆ. ಈಗ DJ ಹಳ್ಳಿಗೆ ಹೇಳಿದ್ನಲ್ಲ, 90 ಹೋಗ್ಬಿಡಿ. DJ ಹಳ್ಳಿಯಲ್ಲಿ ನಡೀತಲ್ಲ, ಯಾಕೆ ನಡೀತು? ನಾನು ನನ್ನ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳೋದು, ಇವತ್ತು ಎಲ್ಲ ಹೆಣ್ಮಗಳು ಹೇಳ್ತಾ ಇರುವ ಮುಸಲ್ಮಾನ್ ಸಮಾಜದ ಹೆಣ್ಮಗಳೇ ಮನೆಯಲ್ಲಿ ಊಟ ಮಾಡಿ ಮಲಗಿದ್ದಾರನ್ನ ಕರ್ಕೊಂಡು ಹೋಗೋರು ಅಂತ ಹೇಳಿ